ಕೆಲಸವನ್ನ ಯಾವುದೆಲ್ಲ ಸೇರಿ ಮಾಡಿದಾಗ ಅದಕ್ಕೊಂದು ಅರ್ಥ ಬರುತ್ತೆ. ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ಹೆಚ್ಚು ಮಾತನಾಡಲು ಇಷ್ಟಪಡೋದಿಲ್ಲ. ನಾನು ನಿಮ್ಮ ಜಿಲ್ಲೆಗಳಿಗೆ ಬಂದಾಗ ಇದೇ ರೀತಿ ಪ್ರಮುಖ 400-500 ಜನ ಪ್ರಮುಖ ಕಾರ್ಯಕರ್ತರನ್ನ ಸೇರಿಸಿ ಅಲ್ಲಿ ಸಂಘಟನೆಯನ್ನ ಬಲಪಡಿಸೋದ್ರ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿ ಅವರ ಅಭಿಪ್ರಾಯಗಳು ಇಲ್ಲಿ ಕೇಳ್ತಾ ಇದ್ರು, ಅಲ್ಲಿ ಅಭಿಪ್ರಾಯಗಳನ್ನ ಕೇಳೋಣ. ಅವರೆಲ್ಲರ ಸಲಹೆಗಳನ್ನ ಪಡೆದು ಪಕ್ಷವನ್ನ ಬಲಪಡಿಸೋ ಕಡೆ ವಿಶೇಷವಾದ ಗಮನವನ್ನ ಕೊಡೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಊಟದ ನಂತರ ಮತ್ತೊಮ್ಮೆ ಬೇಕಾದ್ರೆ ಸೇರೋಣ, ನಿಮ್ಮ ಅಭಿಪ್ರಾಯಗಳನ್ನ ಕೊಡಿ, ಚರ್ಚೆ ಮಾಡೋಣ, ಪಕ್ಷವನ್ನ ಬಲಪಡಿಸೋದ್ರ ಕಡೆ ವಿಶೇಷ ಗಮನವನ್ನು ಕೊಡೋಣ. ಯಾರೋ ಒಬ್ಬಿಬ್ರು ನಮ್ಮವರು ಹಗುರವಾಗಿ ಮಾತನಾಡ್ತಾರೆ ಅಂದ್ರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅಗತ್ಯ ಇಲ್ಲ. ಕೇಂದ್ರ ಕೈ ಕಟ್ಕೊಂಡು ಕೂತಿದೆ ಅಂತ ನೀವು ಯಾರು ಭಾವಿಸ್ಬೇಕು ಅಗತ್ಯ ಇಲ್ಲ. ಸೂಕ್ತ ಸಂದರ್ಭದಲ್ಲಿ ಯಾರು ಏನ್ ಮಾಡ್ಬೇಕು ಅದನ್ನ ಮಾಡೋದಕ್ಕೆ ಪ್ರಧಾನಿಯವರು ಅಮಿತ್ ಶಾ ಅವರಿಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ಬಗ್ಗೆ ಯಾವುದೇ ಸಂಶಯ ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ ನೀವು ಅನುಮಾನ ಪಡೋಕೆ ಅಗತ್ಯ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ, ಮತ್ತೊಮ್ಮೆ ನಾವು ಬಿಡು ಮಾಡ್ಕೊಂಡು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಂಡಿದ್ದೀರಾ. ಅದಕ್ಕಾಗಿ ಇಲ್ಲಿ ಸೇರಿರುವಂತ ನಮ್ಮೆಲ್ಲ ಹಿರಿಯ ಕಾರ್ಯಕರ್ತ ಬಂಧು ಭಗಿನಿಯರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಇವತ್ತಿನ ಸಭೆಯಲ್ಲಿ ಲಂಚ್ ಮೀಟಿಂಗ್ ನಲ್ಲಿ ಬೆಂಗಳೂರಿನ ಕ್ಯಾಪಿಟಲ್ ಹೋಟೆಲ್ನಲ್ಲಿ ನಡೆದ ಮೀಟಿಂಗ್ ನಲ್ಲಿ ಯಡಿಯೂರಪ್ಪನವರು ಮಾತನಾಡಿದ ಆಡಿಯೋ ಇದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಇನ್ನೊಮ್ಮೆ ಕೇಳಿಸ್ಕೊಳ್ಳಿ. ಕೆಲಸವನ್ನ ಯಾವುದೆಲ್ಲ ಸೇರಿ ಮಾಡಿದಾಗ ಅದಕ್ಕೊಂದು ಅರ್ಥ ಬರುತ್ತೆ. ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ಹೆಚ್ಚು ಮಾತನಾಡಲು ಇಷ್ಟಪಡೋದಿಲ್ಲ. ನಾನು ನಿಮ್ಮ ಜಿಲ್ಲೆಗಳಿಗೆ ಬಂದಾಗ ಇದೇ ರೀತಿ ಪ್ರಮುಖ 400-500 ಜನ ಪ್ರಮುಖ ಕಾರ್ಯಕರ್ತರನ್ನ ಸೇರಿಸಿ ಅಲ್ಲಿ ಸಂಘಟನೆಯನ್ನ ಬಲಪಡಿಸೋದ್ರ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿ ಅವರ ಅಭಿಪ್ರಾಯಗಳು ಇಲ್ಲಿ ಕೇಳ್ತಾ ಇದ್ರು, ಅಲ್ಲಿ ಅಭಿಪ್ರಾಯಗಳನ್ನ ಕೇಳೋಣ. ಅವರೆಲ್ಲರ ಸಲಹೆಗಳನ್ನ ಪಡೆದು ಪಕ್ಷವನ್ನ ಬಲಪಡಿಸೋ ಕಡೆ ವಿಶೇಷವಾದ ಗಮನವನ್ನ ಕೊಡೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಊಟದ ನಂತರ ಮತ್ತೊಮ್ಮೆ ಬೇಕಾದ್ರೆ ಸೇರೋಣ, ನಿಮ್ಮ ಅಭಿಪ್ರಾಯಗಳನ್ನ ಕೊಡಿ, ಚರ್ಚೆ ಮಾಡೋಣ, ಪಕ್ಷವನ್ನ ಬಲಪಡಿಸೋದ್ರ ಕಡೆ ವಿಶೇಷ ಗಮನವನ್ನು ಕೊಡೋಣ. ಯಾರೋ ಒಬ್ಬಿಬ್ರು ನಮ್ಮವರು ಹಗುರವಾಗಿ ಮಾತನಾಡ್ತಾರೆ ಅಂದ್ರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅಗತ್ಯ ಇಲ್ಲ. ಕೇಂದ್ರ ಕೈ ಕಟ್ಕೊಂಡು ಕೂತಿದೆ ಅಂತ ನೀವು ಯಾರು ಭಾವಿಸ್ಬೇಕು ಅಗತ್ಯ ಇಲ್ಲ. ಸೂಕ್ತ ಸಂದರ್ಭದಲ್ಲಿ ಯಾರು ಏನ್ ಮಾಡ್ಬೇಕು ಅದನ್ನ ಮಾಡೋದಕ್ಕೆ ಪ್ರಧಾನಿಯವರು ಅಮಿತ್ ಶಾ ಅವರಿಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ಬಗ್ಗೆ ಯಾವುದೇ ಸಂಶಯ ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ ನೀವು ಅನುಮಾನ ಪಡೋಕೆ ಅಗತ್ಯ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ, ಮತ್ತೊಮ್ಮೆ ನಾವು ಬಿಡು ಮಾಡ್ಕೊಂಡು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಂಡಿದ್ದೀರಾ. ಅದಕ್ಕಾಗಿ ಇಲ್ಲಿ ಸೇರಿರುವಂತ ನಮ್ಮೆಲ್ಲ ಹಿರಿಯ ಕಾರ್ಯಕರ್ತ ಬಂಧು ಭಗಿನಿಯರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ಇದು ವೇದಿಕೆಯ ಮೇಲೆ ಕುಳಿತು ಯಡಿಯೂರಪ್ಪನವರು ಆಡಿದ ಮಾತು. ಉಳಿದಂತೆ ಸಭೆಯಲ್ಲಿ ಏನು ಚರ್ಚೆಯಾಯಿತು? ಸಭೆ ಕರೆದಿದ್ದರ ಅಜೆಂಡಾ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ ತಯಾರಿ ಬಗ್ಗೆ ಚರ್ಚೆ ಮಾಡೋದು. ಆದರೆ ಸಭೆಯಲ್ಲಿ ಭಿನ್ನ ಮತದ್ದೇ ಚರ್ಚೆ ಜಾಸ್ತಿ ಆಯಿತು ಅನ್ನುವುದು ಮಾಹಿತಿ. ಯಡಿಯೂರಪ್ಪನವರ ಮಾತು ಮುಗಿತಾ ಇದ್ದಂತೆ ರೇಣುಕಾಚಾರ್ಯರ ಪ್ರಸ್ತಾಪ ಮಾಡುದು. ಕಾರ್ಯಕರ್ತರು ನಮ್ಮನ್ನು ಪ್ರಶ್ನೆ ಮಾಡ್ತಿದ್ದಾರೆ, ಸ್ವಾಮಿ ಯಾಕೆ ಹೈಕಮಾಂಡ್ ಸ್ಟ್ರಾಂಗ್ ಇಲ್ವಾ? ಭಿನ್ನಮತೀಯರ ವಿರುದ್ಧ ಯಾಕೆ ಕ್ರಮ ಆಗ್ತಿಲ್ಲ ಅಂತ ನಮ್ಮನ್ನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೈಕಮಾಂಡ್ಗೆ ಕೆಲವರು ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಈಗ ಅಧಿಕೃತವಾಗಿ 3 ಬಣ ಇದೆ. ಕೆಲವರು ಯತ್ನಾಳ್ಗೆ ಪರೋಕ್ಷವಾಗಿ ಬೆಂಬಲ ಕೊಡ್ತಾರೆ. ಎಷ್ಟು ದಿನ ಇನ್ನೂ ಹಿಂಗೆ ಇದು ಮುಂದುವರಿಯುತ್ತೆ? ರೇಣುಕಾಚಾರ್ಯರ ಪ್ರಶ್ನೆ ಮಾಡೋದು.
ಎಲ್ರೂ ಒಂದಾಗಿ ಹೋಗೋಣ ಅಂತ ಸದಾನಂದ ಗೌಡರು ಮಾತಾಡೋದು. ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಲ್ವಾ ಅಂತ ಯಡಿಯೂರಪ್ಪನವರ ಸಮ್ಮುಖದಲ್ಲೇ ವಿಜಯೇಂದ್ರರಿಗೊಂದು ಟಾಂಗ್ ಕೊಟ್ಟು ಆರ್ ಅಶೋಕ್ ಮಾತು ಮುಗಿಸಿದರು. ಈ ಲಂಚ್ ಮೀಟಿಂಗ್ ಮುಗಿದ ನಂತರ ರಾಜ್ಯಾಧ್ಯಕ್ಷ ವಿಜಯೇಂದ್ರರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಾಧ್ಯಮಗಳಿಗೆ ಮಾತನಾಡಿದರು. ಕೇಳಿಸ್ಕೊಳ್ಳಿ. ಬೆಂಗಳೂರಿನಲ್ಲಿ ಮಾಜಿ ಶಾಸಕರು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಮತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಮುಖಂಡರುಗಳ ಒಂದು ವಿಶೇಷ ಸಭೆಯನ್ನು ಇವತ್ತು ನಾವು ಕರೆದಿದ್ವಿ. ರೈತ ನಾಯಕರು ಸನ್ಮಾನ್ಯ BS ಯಡಿಯೂರಪ್ಪನವರು ಪಕ್ಷವನ್ನು ಹೇಗೆ ಇನ್ನೂ ಬಲಪಡಿಸಬೇಕು, ಮುಂದಿನ ದಿನಗಳಲ್ಲಿ ಎಲ್ಲ ಸಮಾಜ, ಎಲ್ಲ ವರ್ಗದ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆಗಳು, ನಮ್ಮ ಕಾರ್ಯಕರ್ತರ ಚುನಾವಣೆನ ಎದುರಿಸಬೇಕು. ಮತ್ತು ರಾಜಕೀಯ ಪಕ್ಷ ಅಂದಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಗೊಂದಲಗಳು ಇರ್ತದೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಪಕ್ಷವನ್ನು ಬಲಪಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಸಂದೇಶವನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಎಲ್ಲ ಹಿರಿಯರು ಕೂಡ ನೀಡಿದ್ದಾರೆ. ಮತ್ತು ರಾಜ್ಯದ ರಾಜಕೀಯ ಪರಿಸ್ಥಿತಿ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು ಅನ್ನುವ ಸಂದೇಶವನ್ನು ಇವತ್ತಿನ ಸಭೆಯಲ್ಲಿ ಎಲ್ಲ ಹಿರಿಯರು ಕೂಡ ನೀಡಿದ್ದಾರೆ. ನಿನ್ನೆ ಇವತ್ತು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿದೆ. ಮುಂದಿನ ವಾರದಿಂದ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ, ಒಂದು ದಿವಸಕ್ಕೆ 2 ಜಿಲ್ಲೆಯಂತೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಸಾರ್ವಜನಿಕ ಸಭೆ ಮಾಡೋದಿಲ್ಲ. ಅಲ್ಲಿರುವಂಥ ಪ್ರಮುಖ ಕಾರ್ಯಕರ್ತರ ಜೊತೆ 500 ಜನ 600 ಜನ ಕಾರ್ಯಕರ್ತರನ್ನು ಸೇರಿಸಿ ಮುಂದಿನ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ, ಅಸೆಂಬ್ಲಿ ಈ ಎಲ್ಲ ಹಿನ್ನೆಲೆಯಲ್ಲಿ ಪ್ರವಾಸ ಮಾಡಬೇಕು ಅಂತ ಇವತ್ತು ನಿರ್ಧಾರ ಮಾಡಿದ್ದೇವೆ. ಮುಂದಿನ ವಾರದಿಂದ ದಿನಕ್ಕೆ 2 ಜಿಲ್ಲೆಗಳಿಗೆ ಪ್ರವಾಸ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಪ್ರವಾಸ ಪ್ರಾರಂಭ. ಹೈಕಮಾಂಡ್ ಅವರ ಸಂದೇಶ ಕೊಟ್ಟಿದ್ದಾರೆ ಸರ್ ರಾಜ್ಯಾಧ್ಯಕ್ಷ ವಿಚಾರದಲ್ಲಿ, ಇವರೇ ಮುಂದುವರಿಬಹುದು. ಏನೋ ವಿಷಯ ಗೊತ್ತಿಲ್ಲ, ಅದನ್ನು ನನಗೇನು. ನಮ್ಮ BJP ಬೀಟ್ನ ರಿಪೋರ್ಟರ್ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥು ಸಹ. ರವಿ ಶಿವರಾಮ್ ಕೇಳ್ತಾ ಇದ್ದೀನಿ. ರವಿ, ರಾಜ್ಯಾಧ್ಯಕ್ಷರು ಹೇಳ್ತಾರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣಾ ತಯಾರಿಗೆ ಈ ಸಭೆ ಅಂತ. ಭಿನ್ನರ ಬಣದವರ ಪ್ರಕಾರ ತಮ್ಮ ಬೆಂಬಲಿಗರ ಸಂಖ್ಯೆಯನ್ನು ತೋರಿಸ್ಕೊಳ್ಳೋದಕ್ಕೆ ಕರೆದಂಥ ಸಭೆ. ನಿಮ್ಮ ಪ್ರಕಾರ ಏನಿದೆ? ಅಜಿತ್, 2 ಉದ್ದೇಶಗಳಂತೂ ಈ ಸಭೆಯಲ್ಲಿತ್ತು. ಯಾಕೆಂದರೆ ರೇಣುಕಾಚಾರ್ಯ ಅವರ ತಂಡ ಕಳೆದ 15-20 ದಿನಗಳಿಂದ ಸಭೆಯನ್ನು ಮಾಡಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾ ಇದ್ರು. ಅಂದರೆ ಅದು ಸಂಘಟನೆಯ ದೃಷ್ಟಿಯಿಂದ ಅವರು ಗುರುತಿಸ್ಕೊಂಡಿರಲಿಲ್ಲ. ಯತ್ನಾಳ್ ಅವರು ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಥವಾ ಯತ್ನಾಳ್ ಅವರು ಏನು ಭಿನ್ನಮತವನ್ನು ತೋರ್ತಾ ಇದ್ದಾರೆ ಅದಕ್ಕೆ ವಿರುದ್ಧವಾಗಿ ನಾವು ಕೂಡ ಇದ್ದೀವಿ ಹೇಳುವ ತೋರಿಸ್ಕೊಳ್ಳುವಂಥ ಪ್ರಯತ್ನವನ್ನು ರೇಣುಕಾಚಾರ್ಯ ಅವರು ಮತ್ತು ಅವರ ತಂಡ ಮಾಡ್ತಾ ಇತ್ತು. ಆದರೆ ಅದರ ಮುಂದುವರಿದ ಭಾಗವಾಗಿ ಇವತ್ತು ಒಂದು ಸಂಘಟನೆಯ ಟಚ್ಚನ್ನು ಕೂಡ ಕೊಡುವಂಥ ಪ್ರಯತ್ನವನ್ನು ಬಹುಶಃ ಮಾಡಿದ್ದಾರೆ ಅಂತ ಅನಿಸುತ್ತೆ ಇವತ್ತಿನ ಸಭೆ ನೋಡಿದಾಗ. ಯಾಕೆಂದರೆ ಸಭೆಯಲ್ಲಿ ಪ್ರೊಫೆಸರ್ ಕೃಷ್ಣ ಭಟ್ರು ಬಂದಿದ್ದರು. ಅವರು ಇತ್ತೀಚೆಗಂತೂ ಸಕ್ರಿಯವಾಗಿ ಎಲ್ಲಿಯೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ಬಹಳ ಹಿರಿಯರು ಅವ್ರ ಸಭೆಯಲ್ಲಿದ್ದರು. ಯಡಿಯೂರಪ್ಪನವ್ರ ಸಭೆಗೆ ಬಂದಿದ್ದರು. ಸದಾನಂದ ಗೌಡರ ಸಭೆಯಲ್ಲಿ ಭಾಗಿಯಾಗಿದ್ದರು. ಅದೇ ರೀತಿ ಕೆಲವೊಂದಿಷ್ಟು ಪದಾಧಿಕಾರಿಗಳು ಮತ್ತು ಮಾಜಿ ಶಾಸಕರುಗಳು ಭಾಗಿಯಾಗಿದ್ದರು. ಆದರೆ ಅಜಿತ್, ಸಭೆಯಲ್ಲಿ ಚರ್ಚೆಯಾದ ವಿಷಯ ಅದು ಯಡಿಯೂರಪ್ಪನವರ ಆದಿಯಾಗಿ ಯಡಿಯೂರಪ್ಪನವರ ಸಭೆಯಲ್ಲಿ ಭಾಷಣವನ್ನು ಮಾಡ್ತಾ ಹೇಳ್ತಾರೆ, ನೀವು ಯಾರೂ ಕೂಡ ಏನೇನೋ ಬೇರೆ ಬೇರೆ ರೀತಿಯಲ್ಲಿ ಯೋಚನೆಗಳನ್ನು ಮಾಡೋದು ಬೇಡ. ಹೈಕಮಾಂಡ್ಗೆಲ್ಲ ಗೊತ್ತಿದೆ, ಯಾರು ಅಪಸ್ವರದ ಮಾತುಗಳನ್ನು ಆಡ್ತಾ ಇದ್ದಾರೆ ಅವ್ರ ಮೇಲೆ ನಿಶ್ಚಿತವಾಗಿಯೂ ಕ್ರಮ ಆಗುತ್ತೆ, ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ ಹೇಳುವ ಮಾತುಗಳನ್ನು ಹೇಳ್ತಾರೆ. ಮುಂದುವರೆದು ವಿಜೇಂದ್ರ ಅವರು ಭಾಷಣವನ್ನು ಮಾಡ್ತಾರೆ, ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೇನೆ, ನಿಮ್ಗೆ ಅದ್ರ ಬಗ್ಗೆ ಸಂದೇಹ ಬೇಡ, ಮತ್ತು ನಾನು ಹೆಚ್ಚಿನ ಸಮಯವನ್ನು ಕೊಟ್ಟು ಸಂಘಟನೆಗೆ ಜಾಸ್ತಿ ಒತ್ತನ್ನು ಕೊಡ್ತೇನೆ ಹೇಳುವ ಮಾತುಗಳನ್ನು ಸಭೆಯ ಒಳಗಡೆ ಭಾಷಣವನ್ನು ಮಾಡೋದ್ರ ಮೂಲಕ ಹೇಳ್ತಾರೆ. ಅದು ಮುಗಿತಾ ಇದ್ದಂತೆ ರೇಣುಕಾಚಾರ್ಯ ಅವರು ಮಾತಾಡ್ತಾರೆ. ಅವ್ರ ತಂಡದ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಇರ್ಬೋದು, ವೈ ಸಂಪಂಗ್ ಇರ್ಬೋದು, ಇವರೆಲ್ಲರೂ ಕೂಡ ಅಜಿತ್ ಮಾತನಾಡಿದ್ದಾರೆ. ಆದರೆ ಯಡಿಯೂರಪ್ಪನವರು ಮಾತನಾಡಿದ ಒಂದು ವಿಷಯ ಬಹಳ ಮುಖ್ಯವಾಗಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅಂತ ಅನಿಸುತ್ತೆ ಅಜಿತ್. ಯಾಕೆಂದರೆ ಯಡಿಯೂರಪ್ಪನವರು ಹೇಳ್ತಾರೆ ಕ್ರಮ ಆಗತ್ತೆ, ಯತ್ನಾಳ್ ಅವರ ಮೇಲೆ ಕ್ರಮ ಆಗತ್ತೆ ಹೇಳೋದನ್ನು, ಅವ್ರ ಹೆಸರನ್ನು ಹೇಳೋದನ್ನು ಹೇಳುವ ಉದ್ದೇಶವನ್ನು ನೀವು ನೋಡ್ತಾ ಹೋದಾಗ ಯತ್ನಾಳ್ ಅವರು ಭಿನ್ನಮತವನ್ನು ಮಾಡಿಯೂ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಭೇಟಿಯನ್ನು ಮಾಡ್ತಾರೆ, ವಕ್ಫ್ ಹೋರಾಟವನ್ನು ಮುಂದೆ ಮಾಡ್ತಾರೆ. ಕಾರ್ಯಕರ್ತರಲ್ಲಿ ಮತ್ತು ಕೆಲವೊಂದಿಷ್ಟು ಪ್ರಮುಖ ಲೀಡರ್ಗಳಲ್ಲಿ ಇಲ್ಲ ಯತ್ನಾಳ್ ಅವ್ರಿಗೆ ಏನೋ ಒಂದು ಪ್ರಬಲವಾದ ಬೆಂಬಲ ಇದೆ, ಅವ್ರ ಮೇಲೆ ಏನು ಮಾಡಿದ್ರೂ ಕ್ರಮ ಆಗೋದಿಲ್ಲ ಎನ್ನುವಂಥ ಸಂದೇಶ ಹೋಗಿದೆ. ಮತ್ತೊಂದು ಕಡೆ ಏನಾದರೂ ವಿಜೇಂದ್ರ ಅವರು ಕೆಳಗಿಳಿಸ್ಬಿಡ್ತಾರಾ ಹೇಳುವಂಥ
ಚರ್ಚೆಗಳಾಗ್ತಾ ಇರುವ ಹೊತ್ತಿಗೆ ಸಭೆಯಲ್ಲಿ ಸೇರಿದಂಥವರಿಗೆ ಯಡಿಯೂರಪ್ಪನವರು ಕೊಟ್ಟ ಸಂದೇಶ ಏನಿದೆ ಅಜಿತ್, ಅವ್ರ ಮೇಲೆ ಕ್ರಮ ಆಗುತ್ತೆ, ಮೋದಿ ಮತ್ತು ಅಮಿತ್ ಶಾ ಅವರ ಬಗ್ಗೆ ಯೋಚನೆಯನ್ನು ಮಾಡಿದ್ದಾರೆ ಹೇಳುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಸಭೆಗೂ ಕೂಡ ಯಡಿಯೂರಪ್ಪನವರು ಸಂದೇಶವನ್ನು ಕೊಡುವಂಥ ಪ್ರಯತ್ನ ಮಾಡಿದ್ರು ಅಂತ ಅನ್ಸುತ್ತೆ. ಒಟ್ಟಾರೆಯಾಗಿ ಅಜಿತ್ 2 ಗಂಟೆಗಳ ಕಾಲ ಸಭೆ ಆಯಿತು. ಸಭೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡೋದ್ರ ಬಗ್ಗೆಯೂ ಚರ್ಚೆ ಮಾಡಿದ್ದಾರೆ. ಅಶೋಕ್ ಅವರು ಕೂಡ ಭಾಗಿಯಾಗಿದ್ದರು. ಅಶೋಕ್ ಅವರು 2 ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಎನ್ನುವುದರ ಮೂಲಕ ಒಂದು ಪರೋಕ್ಷವಾಗಿ ಟಾಂಗ್ ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು ಅಂತ ಅನ್ಸುತ್ತೆ. ಸದಾನಂದ ಗೌಡರು ಜಾಸ್ತಿ ಮಾತನಾಡಿಲ್ಲ. ಉಳಿದಂತೆ ಯಾರೆಲ್ಲ ಭಿನ್ನಮತದ ವಿಚಾರ ಬಗ್ಗೆ ಹೊರಗಡೆ ಮಾತಾಡ್ತಾ ಇದ್ರು ಅಥವಾ ರೇಣುಕಾಚಾರ್ಯ ತಂಡದಲ್ಲಿ ಗುರುತಿಸಿಕೊಂಡಿದ್ರು ಅಜಿತ್, ಅವರು ಇವತ್ತು ಹೆಚ್ಚಿಗೆ ಸಭೆಯಲ್ಲಿ ಮಾತನಾಡಿದ್ದಾರೆ. ಹಾಗಾಗಿ ಇದು ಟೈಮ್ ಕಡಿಮೆ ಇದೆ ರೀ. ಪ್ರಶಾಂತ್ ಮತ್ತು ಪ್ರಶಾಂತ್, ನಿಮ್ಮ ಪ್ರಕಾರ ಸಭೆಯ ಉದ್ದೇಶ, ಸಭೆಯ ಗುರಿ? ನನಗನ್ಸುತ್ತೆ ನೋಡಿ, ಒಂದು ಮೇಲ್ನೋಟಕ್ಕೆ ಅನ್ಸೋದು ರಾಜಾಹುಲಿ ಅಖಾಡಕ್ಕೆ ಇಳಿದಿದೆ ಆ್ಯಂಡ್ ಇಟ್ ಕ್ಯಾರೀಸ್ ಲಾಟ್ ಆಫ್ ವೇಟ್ ಇನ್ ಕರ್ನಾಟಕ BJP. ಎಸ್, ವಿಜೇಂದ್ರ ಏನೇ ಮಾಡಿದರೂ ಕೂಡ ಅಂತಿಮವಾಗಿ ಯಡಿಯೂರಪ್ಪನವರು ಇವತ್ತು ಹೊರಗಡೆ ಬಂದು, ಈಗ ಅದು ಆಡಿಯೋ ಬಂದಿದ್ದನ್ನು ನೋಡಿರ್ಬೋದು, ಯಡಿಯೂರಪ್ಪನವ್ರು ಹೊರಗಡೆ ಬಂದು ಬೈಟ್ ಕೊಟ್ಟಿದ್ದಾನೆ. ಅವ್ರು ಯಾವತ್ತೂ ಹಾಗೆ ಹೊರಗಡೆ ಬಂದ ತಕ್ಷಣ ಇಲ್ಲ ನಾನು ಪ್ರವಾಸ ಮಾಡ್ತೀನಿ, ನಾನು ಇಡೀ ರಾಜ್ಯದಾದ್ಯಂತ ಓಡಾಡ್ತೀನಿ ಅಂತಕ್ಕಂಥದ್ದನ್ನು ಅವರು ಯಾವತ್ತಿಗೂ ಹೇಳ್ತಾರೆ. ಹೌದು. ಆದರೆ ನನಗನ್ಸುತ್ತೆ ಅಜಿತ್, ಮೊನ್ನೆ ದಿಲ್ಲಿ ಭೇಟಿಯ ನಂತರ ವಿಜೇಂದ್ರರಿಗೆ ತನ್ನನ್ನು ತೆಗೆಯಲ್ಲ ಅಂತಕ್ಕಂಥ ಒಂದು ಸಣ್ಣ ಕಾನ್ಫಿಡೆನ್ಸ್ ಬಂದಿದೆ. ಆ ಕಾರಣದಿಂದ ಅವರು ಆ್ಯಸ್ ಯೂಸ್ವಲ್ ಆಗಿರ್ತಕ್ಕಂಥ, ಅಂದರೆ ಇನ್ಯಾವುದೇ ಬದಲಾವಣೆ ಆಗೋಲ್ಲ, ನಾವು ಕೂಡ ಸಂಘಟನೆ ಮಾಡ್ತೀವಿ, ಪದಾಧಿಕಾರಿಗಳ ನೇಮಕವನ್ನು ಮಾಡ್ತೀವಿ, ಏನೆಲ್ಲ ಆಗಬೇಕು ಅಂತಕ್ಕಂಥದ್ದನ್ನು ಅವರನ್ನು ಏನೊಂದು ಯತ್ನಾಳ್ ಬಣ ಇದೆ, ಅದರಿಂದ ಎಷ್ಟು ಜನ ಬರ್ತಾರೋ ಆದರೆ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಇನ್ಮೇಲೆ ಶುರು ಮಾಡ್ತೀವಿ ಅಂತಕ್ಕಂಥದ್ದು ವಿಜೇಂದ್ರ ಕ್ಯಾಂಪ್ನಿಂದ ಬರ್ತಾ ಇರ್ತಕ್ಕಂಥ ಒಂದು ಮೆಸೇಜ್ ಅನ್ನೋದು ಸ್ಪಷ್ಟ. ಹೀಗಾಗಿ ಯಡಿಯೂರಪ್ಪನವ್ರನ್ನ ಕೂಡ ಹೊರಗಡೆ ಕರ್ಕೊಂಡು ಬರಲಾಗಿದೆ. ಯಡಿಯೂರಪ್ಪನವ್ರನ್ನ ಬಿಟ್ಟು ವಿಜೇಂದ್ರರಿಗೆ ಏನು ಭಾಳ ದೊಡ್ಡ ಪೊಲಿಟಿಕಲ್ ವೇಟ್ ಇಲ್ಲ. ವಿಜೇಂದ್ರರ ಇಡೀ ಒಂದು ಸ್ಟ್ರೆಂತ್ ಇರ್ತಕ್ಕಂಥದ್ದೇ ಯಡಿಯೂರಪ್ಪನವರು ಮತ್ತು ತಂದೆಯ ಹೆಸರು ಅನ್ನುವ ಕಾರಣಕ್ಕೋಸ್ಕರ ವಿಜೇಂದ್ರರಿಗೆ ಒಂದು ಸ್ಟ್ರೆಂತ್ ಇದೆ. ಪ್ರಾಯಶಃ ಅದನ್ನು ಹೊರಗಡೆ ತಂದು ಶಕ್ತಿ ಪ್ರದರ್ಶನವನ್ನು ಮಾಡುವುದರ ಮೂಲಕ, ಯಾಕಂದರೆ ನಾಳೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳಿವೆ. ನೀವು ಪೊಲಿಟಿಕಲ್ ಪಾರ್ಟಿಯಲ್ಲಿ ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಕೂಡ ಅವ್ರು ಚುನಾವಣೆಯನ್ನು ಎದುರಿಸಿ ಗೆಲ್ಲಬೇಕು ಅಂತಾರೆ ಹೊರತು ಈ ಒಳ ಜಗಳ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆನಿಫಿಟನ್ನು ಕೊಡೋಲ್ಲ. ಆ ಕಾರಣದಿಂದ ನನಗನ್ಸುತ್ತೆ ವಿಜೇಂದ್ರ ಕೂಡ ಇವತ್ತಿನ ಸಭೆಯ ಮೂಲಕ ಒಂದು ತಾನು ಕರೆದ್ರೂ ಕೂಡ ಮಾಜಿ ಶಾಸಕರು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ, ಯಡಿಯೂರಪ್ಪನವರ ಒಂದು ಬಲ ಇದೆ, ಅದನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗ್ತೀವಿ, ಯಾರ್ಯಾರು ನಮ್ಮ ಜೊತೆ ಕೆಲಸ ಮಾಡಲಿಕ್ಕೆ ತಯಾರಿದ್ದಾರೆ, ನಾನು ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ತಯಾರಿದ್ದೀನಿ ಅನ್ನೋದನ್ನು ಈ ಸಭೆಯ ಮೂಲಕ, ಯಾಕಂದರೆ ಇಷ್ಟು ಕಾನ್ಫಿಡೆನ್ಸ್ ಅವ್ರು 3-4 ತಿಂಗಳಲ್ಲಿ ತೋರಿಸ್ತಾ ಇರಲಿಲ್ಲ. ಅವ್ರ ಪರವಾಗಿ ಯಾರೋ ಕಟಾ ಸುಬ್ರಹ್ಮಣ್ಯ ಬಂದರು, ರೇಣುಕಾಚಾರ್ಯ ಬಂದರು, 1-2-3 ಜನ ಬಂದರು, ಅವರು ಒಂದು ರೀತಿ ರಾಜ್ಯಾಧ್ಯಕ್ಷರ ಗುಂಪು ಅನ್ನುವ ರೀತಿಯಲ್ಲಿ ಚಟುವಟಿಕೆಗಳು ನಡೀತಾ ಇದ್ವು. ಆದರೆ ಇವತ್ತಿನ ಸಭೆ ಎಲ್ಲ ಮಾಜಿ ಶಾಸಕರನ್ನು ಕರೆದು 100ಕ್ಕೂ ಹೆಚ್ಚು ಮಾಜಿ ಶಾಸಕರ ಸಭೆಯಲ್ಲಿ ಭಾಗವಹಿಸ್ತಾರೆ ಅಂತಂದರೆ ಮುಂದಿನ ದಿನಗಳಲ್ಲಿ ನಾನು ಎಲ್ಲರನ್ನ ಕರ್ಕೊಂಡು ಕೆಲಸ ಮಾಡ್ತೀನಿ ಅಂತಕ್ಕಂಥ ಮೈಟ್ ತೋರಿಸ್ತಾ ಇದ್ದಾರೆ. ಆದರೆ ತಟಸ್ಥ ಬಣ ಮತ್ತು ವಿರೋಧಿ ಬಣ ಇದೆ, ಅದು ಮುಂದಿನ ದಿನಗಳಲ್ಲಿ ಏನು ಮಾಡುತ್ತೆ ಅಜಿತ್? ಇದು ಎಂಡ್ ಆಫ್ ದ ಡೇ ನನಗನ್ಸುತ್ತೆ ಅಜಿತ್, ತಟಸ್ಥ ಬಣ ಕೂಡ ಒಂದು ವೇಳೆ ಪದಾಧಿಕಾರಿಗಳ ಆಯ್ಕೆಗೆ ವಿಜೇಂದ್ರರಿಗೆ ಹೈಕಮಾಂಡ್ ಅಸ್ತು ಅಂದರೆ ತಟಸ್ಥ ಬಣ ಕೂಡ ಜೊತೆಗೆ ಬರಲೇಬೇಕಾಗತ್ತೆ. ಕರೆಕ್ಟ್. ಯತ್ನಾಳ್ರ ಬಣದಿಂದ ಎಷ್ಟು ಜನ ಬರ್ಬೋದು, ಬರಲಿಕ್ಕಿಲ್ಲ. ದಟ್ ಈಸ್ ಫ್ಯೂಚರ್ ಪಾಲಿಟಿಕ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.